ನಮಸ್ಕಾರ. ನಮಸ್ತೆ. ಕರುಣಾನಿಧಿ. ಎಷ್ಟು ವರ್ಷದಿಂದ ನೀವು ಈ ದೇವಸ್ಥಾನಕ್ಕೆ ಅಲಂಕಾರ ಮಾಡ್ತಾ ಇದ್ದೀರಾ? ಹೂವಿನ ಅಲಂಕಾರ ಈ 11 ವರ್ಷದಿಂದ ಮಾಡ್ತಾ ಇದ್ದೀವಿ. 11 ವರ್ಷ. ನೀವು ಎಷ್ಟು ವಯಸ್ಸಲ್ಲಿ ಇದು ಡೆಕೋರೇಷನ್ ಮಾಡಕ್ ಕಲ್ತ್ಕೊಂಡ್ರಿ ಸರ್? 40 ವರ್ಷ ಮೇಡಮ್. 40 ವರ್ಷ. ಯಾರ್ಯಾರಿಗೆ ಮಾಡಿದಿರಾ ಇಲ್ಲಿವರೆಗೂ? ಇಲ್ಲಿವರೆಗೂ ಎಲ್ಲ ಕಡೆ ಮಾಡಿದ್ದೀವಿ ಮೇಡಮ್. ಎಲ್ಲೆಲ್ಲಿ ಸರ್? ಇಲ್ಲಿ ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ಮಾಡಿದ್ವಿ. ಯಾವ ದೇವಸ್ಥಾನ ಸರ್? ಇದು ಅನ್ನಪೂರ್ಣೇಶ್ವರಿ, ಧರ್ಮಸ್ಥಳ, ಇದು ತಮಿಳ್ನಾಡು, ಇದು ಅಯ್ಯಪ್ಪ ದೇವಸ್ಥಾನ, ಸೌರಿಮಲೈ, ತಿರುವಣ್ಣಾಮಲೈ, ಶ್ರೀರಂಗಂ, ತಿರುಚಿ, ಓ ಅಲ್ಲೆಲ್ಲ ಕಡೆ ಹೋಗ್ತೀರಾ ನೀವು? ಎಲ್ಲ ಕಡೆ ಹೋಗ್ತೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಾಡ್ತೀರಾ? ಬೆಂಗಳೂರಲ್ಲಿ ಎಲ್ಲ ಕಡೆ ಮಾಡಿದ್ವಿ ಮೇಡಮ್. ಈ ಒಂದು ದೇವಸ್ಥಾನ ಇಲ್ದಂಗೆ ಎಲ್ಲ ದೇವಸ್ಥಾನ ಮಾಡಿದ್ವಿ. ಎಲ್ಲ ಬೆಂಗಳೂರಲ್ಲಿರೋ ದೇವಸ್ಥಾನದವರೆಲ್ಲ ಹೇಳ್ತಾರೆ. ಎಲ್ಲ ಹೇಳ್ತಾರೆ. ಹೇಗಿದೆ ಸರ್ ಇದು ಅಲಂಕಾರದೆಲ್ಲ? ನಿಮ್ಮ ಟೀಮ್ ಆಮೇಲೆ ನಿಮ್ಮ ವರ್ಕರ್ಸ್ ಎಲ್ಲ ಹೇಗೆ ನಿಮ್ಗೆ ಸಹಕಾರ ಕೊಡ್ತಾರೆ? ನಮ್ಮ ವರ್ಕರ್ ಎಲ್ಲ ಚೆನ್ನಾಗಿದ್ದಾರೆ ಮೇಡಮ್. ಹೇಳಿದ ಕೆಲಸ ಮಾಡ್ತಾರಲ್ಲ. ಕೆಲಸ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ನೀವು ಒಂದು 12 ವರ್ಷ ಆಯ್ತಾ? 12 ವರ್ಷ. 12 ವರ್ಷದಿಂದ ಸತತವಾಗಿ ನಿಮ್ದೇ ಅಲಂಕಾರ? ನಮ್ದೇ ಅಲಂಕಾರ. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ ಅಲಂಕಾರ ಮಾಡಿದ್ದಕ್ಕೆ? ನಮ್ಗೇನು ದೇವ್ರ ಸೇವೆ ಮಾಡ್ತಾ ಇದೀವಿ ಮೇಡಮ್. ದೇವ್ರ ಸೇವೆ ಅಂತಾನೆ ಮಾಡ್ತಾ ಇದ್ದೀರಿ ನೀವು? ಹೌದು ಮೇಡಮ್. ಎಷ್ಟೇ ವಯಸ್ಸಿಗೆ ನೀವು ಇದನ್ನು ಶುರು ಮಾಡಿದ್ರಿ ಸರ್ ಕೆಲಸ? ನಿಮ್ದು ಅಲಂಕಾರದ್ದು ಹೆಂಗೆ ನೀವು ಬಂದಿದ್ದು? ನಾವು ಬಂದಿದ್ದೀವಿ ಮೇಡಮ್. ಅದೇ ನಾವು 5 ರೂಪಾಯಿ ಸಂಬಳದಿಂದ ಮಾಡ್ತಾ ಇದೀವಿ ಮೇಡಮ್. 5 ರೂಪಾಯಿ? 5 ರೂಪಾಯಿ. ಮೊದಲು ಬೇರೆಯವ್ರ ಹತ್ರ ಕೆಲಸಕ್ಕಿದ್ರ? ಇಲ್ಲ ಇಲ್ಲ, ಬೇರೆಯವ್ರ ಹತ್ರ ಕೆಲಸ ಮಾಡಿ ನಾವು ಇಂಪ್ರೂವ್ ಆಗಿದ್ದೀವಿ. ಬೇರೆಯವ್ರ ಹತ್ರ ಕೆಲಸ ಕಲಿತು ಆಮೇಲೆ ನೀವೇ ಈಗ ಓನರ್ ಆಗಿದ್ದೀರಾ? ನಾವೇ ಓನರ್ ಆಗಿದ್ದೀವಿ. ಲಾಭ ಇದೆಯಾ ಸರ್ ಇದ್ರಲ್ಲಿ? ಲಾಭ ಇದೆ ಮೇಡಮ್. ಎಲ್ಲ ಸ್ವಂತ ಮನೆಗೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಹೇಗೆ ಹೇಳಿ. ಇಲ್ಲ ಮೇಡಮ್, ಮಾರ್ಕೆಟ್ 2 ಅಂಗಡಿ ಇದೆ, ಸ್ವಂತ ಮನೆ ಇದೆ. ಮಾರ್ಕೆಟ್ ಅಲ್ಲಿ ಸ್ವಂತ ಅಂಗಡಿ ಇದೆ. ಅಂಗಡಿ. ಈಗ ನಾವು ನಿಮ್ಮನ್ನೇನಾದ್ರೂ ಈಗ ನಮ್ಗೆ ಏನಾದ್ರು ಮತ್ತೆ ಡೆಕೋರೇಷನ್ ಬೇಕಾಯ್ತು, ಮುಂದುವೆಗೆಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಹಂಗಾದ್ರೆ ನಿಮ್ ನಂಬರ್ ಅನ್ನ ಹೇಳಿ, ಯಾರಾದ್ರೂ ಬೇಕಾದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸಿಗ್ತೀರಾ ಅವ್ರಿಗೆ? ಸಿಗ್ತೀವಿ ಮೇಡಮ್. ಹೇಳಿ ಸರ್ ನಿಮ್ ನಂಬರ್ ಹೇಳಿ. 9342827342. ಅಂಗಡಿ ಹೆಸರು ಏನು ಸರ್ ನಿಮ್ದು? ಸರ್ ಅಂಗಡಿ ಹೆಸರು B300 241 240. ಎಲ್ಲಿರೋದು ಇದು? ಸಿಟಿ ಮಾರ್ಕೆಟ್. ಸಿಟಿ ಮಾರ್ಕೆಟ್. ಮತ್ತೆ ಏನ್ ವಿಶೇಷ ಸರ್ ನಿಮ್ಮ ಈ ಅಲಂಕಾರ? ಇಷ್ಟೊಂದು ಜನ ನಿಮ್ಗೆ ಅಲಂಕಾರಕ್ಕೆಲ್ಲ ಕರೀತಾರಲ್ಲ, ಏನ್ ವಿಶೇಷ ಇರುತ್ತೆ? ಏನಾದ್ರೂ ವಿಶೇಷ ಇರ್ಲೇಬೇಕಲ್ಲ? ಹೌದು ಮೇಡಮ್. ವಿಶೇಷ ಅದೇ ಅವ್ರವ್ರು ಇದು ಫಂಕ್ಷನ್, ಅದು ದೇವ್ರ ಕಾರ್ಯ ಅದಿದ್ರೆ ಕರೀತಾರೆ. ಮೇಡಮ್ ನಾವು ಆರ್ಡರ್ ತಗೊಂಡಿದ್ದಾರೆ ಅಂತ ಮಾಡಲ್ಲ, ಇವರು ಆರ್ಡರ್ ತಗೊಂಡಿದ್ದಾರೆ ಅಂತ ಮಾಡಲ್ಲ, ಕೆಲಸ ನಮ್ದೇ ಅಂತ ಮಾಡ್ತಿರ್ತಾರೆ. ಆರ್ಡರ್ ತಗೊಂಡಿದ್ರೆ ಆರ್ಡರ್ ಮಾಡೋದಾದ್ರೆ ಈ ತರ ಫಿನಿಶಿಂಗ್ ಮಾಡಲ್ಲ ಮೇಡಮ್. ನಮ್ದೇ ಮನೆ ಕೆಲಸ ಮಾತ್ರ ಮಾಡ್ತಾರೆ, ಹಂಗಾಗಿ ಚೆನ್ನಾಗಿ ಬರುತ್ತೆ ಕೆಲಸ. ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ ಕೇಳ್ಪಟ್ಟೆ, ಇದು ಹೆಂಗ್ ಲಿಂಕ್ ಸಿಕ್ತು ನಿಮ್ಗೆ? ಈ ದೇವಸ್ಥಾನದ ಲಿಂಕ್ ಹೆಂಗ್ ಸಿಕ್ತು? ರಾಜಣ್ಣ ಅಂತ ಒಬ್ರು ಇದ್ದಾರೆ, ಅವರು ಗೌಡ್ರ ಮನೆಯಿಂದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯಾವ ಗೌಡ್ರು? ದೇವೇಗೌಡ್ರ ಮನೆಯಿಂದ. ನೀವು ದೇವೇಗೌಡ್ರ ಮನೆಗೂ ಮಾಡ್ತೀರಾ? ದೇವೇಗೌಡ ಮನೆ, ರೇವಣ್ಣ ಮನೆ, ಕುಮಾರಣ್ಣ ಮನೆ, ಎಲ್ಲಾರ ಮನೆ. ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಗೂ ಕೂಡ ನೀವು ಅಲಂಕಾರ ನೀವೇ ವಹಿಸ್ಕೊಳ್ಳೋದು? ಹೌದು ಮೇಡಮ್. ಸಖತ್ ಫೇಮಸ್ ಇದೀರ ಹಂಗಾದ್ರೆ ನೀವು. ಅಷ್ಟೇ. ಅದೇ ಇವರು ಆರ್.ವಿ. ದೇವರಾಜ್ ಮನೆಗೆ, ಆಮೇಲೆ ಗಡಾಚಾರ್ಯ ಅವ್ರ ಮನೆಗೆ, ಅದೆಲ್ಲ ಅವ್ರ ಫಂಕ್ಷನ್ ಇದ್ರೆ ಮುಂದೆ ಹೇಳೇ ಇರ್ತಾರೆ. ಎಲ್ಲ ನಮ್ದೇ. ಈ ಮತ್ತೆ ನಾವು ಆಗ್ಲೇ ಮಾತಾಡ್ತಾ ಇದ್ದಾಗ ಅನ್ನಮ್ಮನ ದೇವಸ್ಥಾನಕ್ಕೂ ನೀವೇನಾ? ಅನ್ನಮ್ಮ ದೇವಸ್ಥಾನಕ್ಕೆ ಜಾಸ್ತಿ ಇರುತ್ತೆ ಮೇಡಮ್. ಅನ್ನಮ್ಮಂದೇ ಜಾಸ್ತಿ ಇರುತ್ತೆ. ತಿಂಗಳಿಗೆ ಕಮ್ಮಿ ಅಂದ್ರೆ 20 ದಿನ ಇರುತ್ತೆ. 20 ದಿನ ಅನ್ನಮ್ಮನ ದೇವಸ್ಥಾನ? ಅನ್ನಮ್ಮ ದೇವಸ್ಥಾನ. ಅಲ್ಲಲ್ಲಿ ದೇವ್ರು ಕರ್ಕೊಂಡು ಹೋಗ್ತಾರಲ್ಲ ಮೇಡಮ್. ಇದು ಶುಕ್ರವಾರ ತಗೊಂಡು ಹೋಗ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಇದ್ದೇ ಇರುತ್ತೆ. ಎಲ್ಲ ನಮ್ದು. ಅಂದ್ರೆ ಈಗ ಬೇರೆ ಊರಿಗೆಲ್ಲ ನೀವು ತಮಿಳ್ನಾಡಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲೆಲ್ಲ ಹೆಂಗೆ? ನಿಮ್ದೇ ಒಂದು ಟ್ರಕ್ ಅಥವಾ ಆತರ ವ್ಯವಸ್ಥೆ ಮಾಡ್ಕೊಂಡಿರ್ತೀರಾ? ಇಲ್ಲ, ಎಲ್ಲ ಗಾಡಿ ಯಾವಾಗ ಬುಕ್ ಮಾಡ್ತೀವಿ. ಹೂ ದೇವನಹಳ್ಳಿ, ವಿಜಯಪುರ, ದೊಡ್ಡಬಳ್ಳಾಪುರ, ಆಮೇಲೆ ಇದು ತಿರುಚಿ, ಚೆನ್ನೈ, ಆಮೇಲೆ ಇದು ಎಲ್ಲ ಕಡೆಯಿಂದ ತರಿಸ್ತೀವಿ. ಎಲ್ಲ ಕಡೆ. ಬೆಂಗಳೂರು ಮಾರ್ಕೆಟ್ಲಿ ನಮ್ಗೆ ಬೇಕಾದಷ್ಟು ಬರುತ್ತೆ ಮೇಡಮ್.
ಅಲ್ಲಿಂದ ಬರುತ್ತೆ, ಹಾ. ಅಲ್ಲಿ ನಾವು ಪರ್ಚೇಸ್ ಮಾಡ್ತಾರೆ. ಎಷ್ಟೊತ್ತಿಗೆ ನೀವು ಕೆಲಸ ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಸಿಗ್ತವೆ. 2 ಗಂಟೆಗೆ ಮಾರ್ಕೆಟ್ ಅಲ್ಲಿ ಇರ್ಬೇಕು. 2 ಗಂಟೆ 1 ಗಂಟೆಗೆ ಮಾರ್ಕೆಟ್ ಇರ್ಬೇಕು ಮೇಡಮ್. ನೀವು ನಿದ್ದೆ ಮಾಡುವಾಗ ನೀವು ಎಚ್ಚರಿರ್ತೀರಿ. ನಾವ್ ಹೆಚ್ಚು ಎಲ್ರು ಎಚ್ಚರಿದ್ದಾಗ ನೀವು ನಿದ್ದೆ ಮಾಡ್ತೀರಿ. ನಿದ್ದೆ ಮಾಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀರಾ. ನಮ್ಗೆ ನೋಡೇನೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ದೆಲ್ಲ ಕೆಲಸನ ತಾಳ್ಮೆಯಿಂದ ಕುತ್ಕೊಂಡು ನೋಡಿದೀನಿ. ಫಿನಿಶಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇನ್ನಷ್ಟು ನಿಮ್ಗೆ ಒಳ್ಳೊಳ್ಳೆ ಆರ್ಡರ್ಗಳು ಬರ್ಲಿ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರಿ ಆಗ್ಲೇ, ಏನೋ ಅಂಬಾನಿ ಅವ್ರದ್ದೇನೋ ವಿಚಾರ ಮಾತಾಡ್ತಾ ಇದ್ವಿ. ಹೌದು ಮೇಡಮ್, ಹೌದು ಮೇಡಮ್. ಅದು ಬುಕ್ ಆಗಿದೆ, ಇನ್ನು ಅಡ್ವಾನ್ಸ್ ಆಗಿಲ್ಲ. ಅನಿಲ್ ಅಡ್ವಾನ್ಸ್ ಆಗಿಲ್ಲ. ನಿಮ್ದೆಲ್ಲ ಡಿಸೈನ್ ನೋಡ್ತಾರ ಅವರು? ಡಿಸೈನ್ ಎಲ್ಲ ಸ್ಯಾಂಪಲ್ ಕಳ್ಸಿದೀವಿ. ಕಳ್ಸಿದೀರಾ? ಸ್ಯಾಂಪಲ್ ಕಳ್ಸಿದೀರಾ, ಅದು ಓಕೆ ಆಗ್ಬೇಕು. ಈಗ ಓಕೆ ಆಗ್ಬೇಕು. ಓಕೆ ಆದ್ರೆ ನೆಕ್ಸ್ಟ್ ಅಂಬಾನಿ ಮನೆಗೆ ಹೋಗ್ತೀರಾ? 3 ಕೋಟಿ ರೂಪಾಯಿ ಹೇಳಿದೀವಿ ಮೇಡಮ್. 3 ಕೋಟಿ ರೂಪಾಯಿ ಹೇಳಿದೀವಿ. 3 ಕೋಟಿ ರೂಪಾಯಿ ಬಜೆಟ್ ಅದು. ಬಜೆಟ್ ಹೇಳಿದೀವಿ. ಓಕೆ. ಅದು ನಮ್ ತರ 10 ಜನ ಮಾಡ್ತಾರೆ. ಅದು ನಮಗೂ ಒಂದು ರಿಸೆಪ್ಷನ್, ಇದು ದಾರೆ ಮಂಟಪದ ಹೇಳವ್ರೆ. ಸ್ಯಾಂಪಲ್ ಕಳ್ಸಿದೀವಿ, ಬಂದ್ರೆ ನಾವು ಮಾಡ್ತೀವಿ. ಓಕೆ ಆಯ್ತು ಅಂದ್ರೆ ಈಗ ಅಂಬಾನಿ ಮನೆಗೆ ಕಾಲಿಟ್ಟಂಗೆ ನೀವು. ಇದು ಮಾತ್ರ, ಇದು ಸೌರ ಮಳೆ ಮಾತ್ರ ಗ್ಯಾರಂಟಿ. ಅದು ಅಡ್ವಾನ್ಸ್ ಆಗಿದೆ ಸೌರ ಮಳೆ. ಎಷ್ಟು ಮಕ್ಕಳು? ಏಪ್ರಿಲ್ 1. ಅಲ್ಲಲ್ಲ, ನಿಮ್ಮ ಮಕ್ಕಳು ಎಷ್ಟು? 3 ಜನ. 3 ಜನ. ಅವರು ಇದೇ ಕೆಲಸನಾ? ಒಬ್ಬ ಮಾತ್ರ ನಮ್ ಜೊತೆಲಿ ಇದ್ದಾನೆ. ಮಗಳು ಓದ್ತಾ ಇದೆ. ಏನು ಓದಿದಾಳೆ? ಇದು CA. CA ಓದಿ. ಇನ್ನೊಬ್ಬ ಮಗ ಆಪಲ್ ಫೋನ್ ಕಂಪನಿ ಮ್ಯಾನೇಜರ್. ಆಪಲ್ ಫೋನ್ ಕಂಪನಿ ಕೆಲಸ ಮಾಡೋದು. ಮ್ಯಾನೇಜರ್. ಒಳ್ಳೆ ಉದ್ಯೋಗದಲ್ಲೇ ಇದ್ದಾರೆ. ಎಲ್ಲ ಒಳ್ಳೆ. ಸರ್ ನಮಸ್ಕಾರ. ಸರ್ ನಮಸ್ಕಾರಮ್ಮ. ಹೇಗಿದೆ ಸರ್ ಕೆಲಸ? ಚೆನ್ನಾಗಿದೆಮ್ಮ. ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? 35 ವಯಸ್ಸಮ್ಮ. 35 ವರ್ಷ. ಒಳ್ಳೆ ಓನರ್ ನಿಮ್ಗೆ. ಒಳ್ಳೆ ಓನರ್ಮ್ಮ. ಎಷ್ಟು ಸಂಬಳಕ್ಕೆ ಬಂದು ಸೇರ್ಕೊಂಡಿದ್ರಿ? ನಮ್ಮ 6 ರೂಪಾಯಿ ಸಂಬಳ, 5 ರೂಪಾಯಿ ಸಂಬಳ ಬಂದಿರೋದು. 5 ರೂಪಾಯಿ? ಅದು ಊಟ ಕೂಡ ಸಾಕು. ಅಂದಾಯ್ತು ಕೆಲಸ ಮಾಡಿದೀವಿ. 24 ಅವರ್ ಕೆಲಸ ಮಾಡಿ. ಯಾವ ಥರ 24 ಅವರ್ ಕೆಲಸ ಮಾಡಿದ್ದೀರಾ? 5 ರೂಪಾಯಿ ಸೇರ್ಕೊಂಡು ಇವತ್ತು ಎಷ್ಟಿದೆ ಸಂಬಳ? ಇವತ್ತು 2.5 ಪರ್ ಡೇ. ಒಂದು ದಿನಕ್ಕೆ 2.5 ಕೊಡ್ತಾರೆ. ಅಂದ್ರೆ ತಿಂಗಳಿಗೆ ಎಷ್ಟು ಸಂಪಾದನೆ? 3,000 ಒಂದು ದಿನ ಕೊಡ್ತಾರೆ. ಅಲ್ಲಲ್ಲ, ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಿದ್ದೀರಾ? ತಿಂಗಳಿಗೆ 80,000 ಊರ್ಲ. ಫ್ಲವರ್ ಡೆಕೋರೇಷನ್ ಅಲ್ಲಿ ಇಂಜಿನಿಯರ್ ನೀವು ಹಂಗಾದ್ರೆ? ಹೌದಮ್ಮ. ಹೌದು. ಮತ್ತೆ ಹೇಗಿದ್ದಾರೆ ನಿಮ್ಮ ಓನರ್? ரொம்ப ಯಜಮಾನಿ ಹೆಸರು ಕರ್ನಾನಿಧಿ. ತುಂಬಾ ಚೆನ್ನಾಗಿ ಯಜಮಾನ್ರಮ್ಮ, ಒಳ್ಳೆ ಯಜಮಾನ್ರು. ಈಗ ಯಾವತ್ತಾದ್ರೂ ಬರ್ತೀರಾ ನೀವು? ಕರೀದ್ರೆ ಸಾಕು. ಅವ್ರ ಮಾಮ ನಮ್ಮ ಅಚ್ಚ. ಹೌದಮ್ಮ. ಒಳ್ಳೆ ಕೆಲಸ ನಡೀತಾ ಇದೆ ಹಂಗಾರೆ? ಹೌದಮ್ಮ. ಎಲ್ಲ ದೇವ್ರು ಒಳ್ಳೇದಾಗಿ ಕೊಡ್ತಾರಮ್ಮ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಕೆಲಸ ನಿಮ್ದು ಫ್ಲವರ್ ಡೆಕೋರೇಷನ್ ಅಲ್ಲಿ? ನಾವು ಹೂವ ಎಲ್ಲ ಹೊಲಿತೀವಿ. ಹೂವ ಎಲ್ಲ ಹೊಲಿತೀರಾ? ಅಂದ್ರೆ ಹಾರ ತರ ಮಾಡ್ತೀರಾ? ಹಾರ ತರ ಮಾಡೋದು. ಮೇಡಮ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? ನಾವು ಮಾಡ್ತಾ ಇದೀವಿ 13 ವರ್ಷ ಇನ್ನ. 13? 13 ವರ್ಷದಿಂದ ಒಬ್ಬರ ಕಡೆನೆ? ಇಲ್ಲ, ನಮ್ಮ ಅಕ್ಕ ಅವರೆಲ್ಲರೂ ಇದಾರಲ್ಲ, ಅವರೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ನೀವು ಇಡೀ ಫ್ಯಾಮಿಲಿನೇ ಜೊತೆ? ಇಲ್ಲ, ಫ್ಯಾಮಿಲಿ ಎಲ್ಲ ಅದೇ ನಮ್ಮ ರಿಲೇಷನ್ಗಳು, ಅಕ್ಕಪಕ್ಕ ಮನೆ ಇರ್ತಾರಲ್ಲ, ಅವರೆಲ್ಲರೂ ಹೊಲಿತಾರೆ ಹೂವ. ಹೊಲಿತೀವಿ. ಪೂರ್ಣಿ ಸುತ್ತದು. 150. ನೀವು ಎಷ್ಟು 11-12 ವರ್ಷ ಆಯ್ತಾ? 13 ವರ್ಷ ಆಯ್ತು ಅವ್ರಿಗೆ ನೋಡಿನಿ. ನಾವು ಕೆಲ್ಸಾನು ಅವ್ರ ಹತ್ರ ಮಾಡ್ತೀವಿ. ದುಡಿಮೆನೂ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಖುಷಿಯಾಗಿದ್ದೀರಾ? ಖುಷಿ. ನಮ್ಗಂತ ಕೆಲಸ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ಅಷ್ಟು ಪ್ರೀತಿಯಿಂದ ಜೋಡಿಸ್ತಿದ್ದೀರಾ, ಓಡಾಡ್ಕೊಂಡು ಆಕ್ಟಿವ್ ಆಗಿ ಹೂವನ್ನ ಅಷ್ಟು ಅಲಂಕಾರ ಮಾಡ್ತಿದ್ದೀರಾ. ಒಳ್ಳೆ ಓನರ್ ಸಿಕ್ಕಿದ್ದಾರೆ ನಿಮ್ಗೆ. ಹೌದು. ನಾನೇ ದಿನಕ್ಕೆ 2,000 ಸಂಬಳ ತಗೋತೀನಿ. ನೀವೇ ದಿನಕ್ಕೆ 2,000 ಸಂಬಳ? 50 kg 60 kg ಹೂವ ಹೊಲಿತೀನಿ ನಾನು ಒಬ್ಳೆ. ಕೆಜಿ 30 ರೂಪಾಯಿ. ಕೆಜಿ 30 ರೂಪಾಯಿ ಹೊಲಿಯಕ್ಕೆ? ಹಾರ. ಬರೋ ದಾರದಲ್ಲಿ ಕೋನ್ಸ್ಕೊಡೋದು, ರೆಡಿ ಅವರೇ ಮಾಡ್ಕೊಳ್ತಾರೆ. ಈಗ ಒಳ್ಳೆ ಸಂಪಾದನೆ ಇದೆ ನಿಮ್ಗೆ. ಹೌದು. ತಿಂಗಳಿಗೆ ಒಂದು 50-60 ಸಾವಿರ ದುಡಿತೀರಾ. ಯಾರು ಹಂಗಿಲ್ದೇನೆ ಆರಾಮಾಗಿ ಮನೆ ಕೂತ್ಕೊಂಡೆ ಅಲ್ವಾ? ಆರಾಮಾಗಿ ಮಿಸ್ ಇಲ್ದೇನೆ ದುಡಿತೀರಾ. ಒಳ್ಳೆ ಕೆಲಸ. ಹಿಂಗೆ ಇನ್ನೂ ಒಂದಿಷ್ಟು ಹೆಚ್ಚು ಬರ್ಲಿ. ಓನರ್ ತುಂಬಾ ಏನು ಗುಣದಲ್ಲಿ ತುಂಬಾ ಒಳ್ಳೆಯವರಿದ್ದಾರೆ. ನಮ್ಮ ಓನರ್ ತುಂಬಾ ಒಳ್ಳೆ. ಇವ್ರ ಕಡೆಯಿಂದಾನೇ ನಾವು ಬದುಕಿರೋದು ಸ್ವಲ್ಪ. ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ. ಹೌದು. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಹಣ ಕಾಸು ಬೇಕು ಅಂದ್ರೆ ಕೊಡ್ತಾರೆ. ಊಟ ಮಾಡಕ್ಕೆ ದುಡ್ಡಿಲ್ಲ ಅಂದ್ರೂ ಕೊಡ್ತಾರೆ. ಏನ್ ಬೇಕು ದೊಡ್ಡಗೆ ಎಲ್ಲ ಮೋಸ ಇಲ್ಲ. ಇವತ್ತೆಲ್ಲ ನಾಳೆ ಕೊಟ್ಟೇ ಕೊಡ್ತಾರೆ. ಹೌದು. ಅಂತ ಒಂದ್ ನಂಬಿಕೆ ಏನು ಇದೆ, ಒಂದ್ ಇದ್ದಿದೆ ಅವ್ರದ್ದು.
ಅಲ್ಲ ಎಲ್ಲೇ ಬೇರೆ ಬೇರೆ ಊರು ಆರ್ಡರ್ ಇದ್ರೂ ಹೋಗ್ತೀರಾ ನೀವು? ಹೋಗ್ತೀವಿ ಎಲ್ಲಿ ಆಡಿ. ನಿಮ್ಮ ಕೆಲಸಕ್ಕೆ ನನ್ನ ಕಡೆಯಿಂದ ಒಂದು ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ನೀವೆಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ನಾವು ಒಂದು 15 ವರ್ಷದಿಂದ ಕೆಲಸ ಮಾಡ್ತೀವಿ. 15 ವರ್ಷ. ಒಬ್ಬರ ಜೊತೆ ನಾನು ಒಬ್ಬರೇ ಓನರು ನಿಮ್ಗೆ? ಇವರೇ ಓನರ್. ಫ್ಲವರ್ ಡೆಕೋರೇಷನ್. ಹೌದು ಒಬ್ಬರೇ ಓನರ್. ಫಸ್ಟ್ ಎಷ್ಟು ಸಂಬಳಕ್ಕೆ ಬಂದ್ರಿ ನೀವು? ನಾವು 15 ರೂಪಾಯಿಗೆ ಬಂದಿದ್ವಿ. 15 ರೂಪಾಯಿ. ಇವತ್ತು 2000. 2000ವರೆಗೂ ತಗೋತಾ ಇದ್ದೀರಾ. ಏನ್ ಕಷ್ಟ ಏನಿಲ್ಲ? ಕಷ್ಟ ಎಲ್ಲ ಇದೆ. ದೇಹಕ್ಕೆ ಕಷ್ಟ ಆಗುತ್ತೆ, ಓಡಾಡ್ತೀರಾ, ಹಾಕ್ತೀರಾ, ಕಷ್ಟಪಡದೆ ಯಾವ್ದು ಬರಲ್ಲ. ಬಟ್ ಸಂಬಳ ಸಿಗ್ತಾ ಇದೆಯಾ? ಸಿಗ್ತಾ ಇತ್ತು. ನೆಮ್ಮದಿಯಿಂದ ಇದ್ದೀರಾ? ನಿಮ್ದಿಂದ ಇದ್ದೀವಿ. ಕಷ್ಟ ಅಂತಂದ್ರೆ ನಿಮ್ಮ ಓನರ್ ಸಹಾಯ ಮಾಡ್ತಾರ? ಸಹಾಯ ಮಾಡ್ತಾರೆ. ಹೇಗೆ ಸರ್ ಈ ದೇವಸ್ಥಾನದೆಲ್ಲ ನೀವು ಮಾಡಕ್ ಹೆಂಗ್ ಅನ್ಸುತ್ತೆ? ಅಲಂಕಾರ ಚೆನ್ನಾಗಿದೆ. ಖುಷಿ ಆಗುತ್ತೆ. ದೇವಸ್ಥಾನ ಕೆಲಸನೇ ನಾವು ಬರೋದು. ದೇವಸ್ಥಾನ ಕೆಲಸನೇ ನಾವು ಬರೋದು. ಹೌದಾ? ಜಾಸ್ತಿ ದೇವಸ್ಥಾನದ್ದೇ. ಮತ್ತೆ ಇನ್ನು ಹೆಂಗ್ ಕಲ್ತ್ರಿ ನೀವು ಕೆಲಸ? ಎಷ್ಟು ವಯಸ್ಸಿಗೆ ಹೆಂಗೆ ಬಂತು ಐಡಿಯಾ ನಿಮ್ಗೆ? 15 ವಯಸ್ಸು ನನಗೆ. 15 ವಯಸ್ಸಿಗೆ ನಾನು ಬಂದಿರೋದು 15 ವಯಸ್ಸಿಗೆ ಬಂದಿರೋದು ಮಾರ್ಕೆಟ್ಗೆ. ಓಕೆ. ಅಲ್ಲಿ ಅವ್ರು ನೋಡಿ ನೋಡಿ ಕೆಲಸ ಕಲ್ತಿರೋದು. ಹೌದು. ಸರ್ ತಮ್ಮ ಹೆಸರು? ನಾಗರಾಜ್. ಎಷ್ಟು ವರ್ಷದಿಂದ ನೀವು ಕೆಲಸ? ನಾವು 20 ವರ್ಷದಿಂದ. ಹೇಗೆ ನಿಮ್ಮ ಓನರು? ಓನರ್ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಹೆಲ್ಪ್ ಮಾಡ್ತಾರೆ. ಕಷ್ಟ ಅಂದ್ರೆ ಏನ್ ತೊಂದರೆ ಏನಿಲ್ಲ. ನಾವು ಎಲ್ಲ ಲೇಬರ್ಸ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಅಣ್ಣ ತಮ್ಮದಿರ್ತಾರ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೇವೆ. ಹೊಂದಾಣಿಕೆ ಚೆನ್ನಾಗಿದೆ. ನಾವು ಟೆಂಪಲ್ ಕೆಲಸ ಮಾಡ್ತೀವಿ, ಮದುವೆ ಇವೆಂಟ್ಸ್ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಫ್ಲವರ್ಸ್ ಆಲ್ ಇನ್ ಆಲ್ ಏನೇ ಇದ್ರು ಮಾಡ್ತೀವಿ. ಹೌದು. ಎಷ್ಟೇ ವಯಸ್ಸಿಗೆ ಬಂದು ಸೇರ್ಕೊಂಡಿದ್ದೀರಿ? ನಾವು 18 ಇಯರ್ಸ್, 18 ವರ್ಷಕ್ಕೆ ಬಂದಿದ್ದೆವು. ಅಂಗಡಿಗೆ ಸೇರ್ಕೊಂಡವರು ಫುಲ್ ಕೆಲಸ ಕಲ್ತಿದ್ದೀರಿ? ಹೌದು, ಕೆಲಸ ಕಲ್ತಿದ್ದೀವಿ. ನೀವೇ ನಾನು ಸ್ವಂತ ಮಾಡ್ಕೊಂಡು ಹೋಗೋಷ್ಟು ಜ್ಞಾನ ಹೌದು, ಬಂದಿದೆ. ಒಳ್ಳೇದಾಗ್ಲಿ ಸರ್. ನಿಮ್ಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ರೆ ನೋಡಕ್ಕೆ ಹಬ್ಬದ ತರ ಕಾಣಿಸ್ತಾ ಇದೆ ನನಗೆ. ಹೌದು. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗೆ ನಡೀತಾ ಇದೆ ಸರ್ ಕೆಲಸ? ಸರ್ ಇವಾಗ ಸ್ವಲ್ಪ ಕಮ್ಮಿ ಮೇಡಮ್. ಸ್ವಲ್ಪ ಇವಾಗ ಸೀಸನ್ ಕಮ್ಮಿ. ಮದುವೆ ಈ ದೇವ್ರ ಡೆಕೋರೇಷನ್ ಬಂದ್ರೆ ನಮ್ ಕೆಲಸಗಳು ಸಿಗುತ್ತೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಕೆಲಸ? ಮೇಡಮ್ ಆಯ್ತು ಮೇಡಮ್, 35 ವರ್ಷದಿಂದ ಮಾಡ್ತಿದ್ವಿ. 35 ವರ್ಷ? ನೀವು ಎಷ್ಟು ವಯಸ್ಸಿಂದ ಬಂದು ಸೇರ್ಕೊಂಡಿದ್ದವ್ರ ಕೆಲಸಕ್ಕೆ? 12 ವರ್ಷಕ್ಕೆ ಬಂದು ಸೇರ್ಕೊಂಡ ನಾವು. ಫಸ್ಟ್ ಸಂಬಳ ನಿಮ್ದು? ಮೇಡಮ್ ಸಂಬಳ ಇಲ್ಲ, 6 ತಿಂಗಳು ನಾವು ಕೆಲಸ ಮಾತ್ರ. ಓ ಹಂಗೆ. ಕೆಲಸ ಕಲ್ತ್ಮೇಲೆ 10 ರೂಪಾಯಿ. 10 ರೂಪಾಯಿಂದ ಶುರುವಾಗಿ 10 ರೂಪಾಯಿಂದ 50 ಪೈಸಾ ಬಂದ್ಬಿಟ್ಟು ಬಸ್ ಚಾರ್ಜ್. BMTC ಬಸ್ ಚಾರ್ಜ್ ಬಂದ್ಬಿಟ್ಟು 50 ಪೈಸಾ ಮೇಡಮ್. BMTC ಬಸ್ ಚಾರ್ಜ್ ಇತ್ತಾ? ಹ್ಞೂ ಮೇಡಮ್, ಡಬಲ್ ಬಸ್ ಇತ್ತು. ಅವಾಗಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವಾಗ ನಾವು 6 ತಿಂಗಳು ನಾವು ಕೆಲಸ ವರ್ಕ್ ಮಾಡಿದ್ಮೇಲೆ ಅವಾಗ ಊಟ ನಾಷ್ಟಕ್ಕೆ ಬಂದ್ಬಿಟ್ಟು 2 ರೂಪಾಯಿ 3 ರೂಪಾಯಿ ಕೊಡ್ತಾ ಇದ್ರು. ಆಮೇಲೆ 10 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಈಗ 2000 ರೂಪಾಯಿ ಸಂಬಳ ತಗೊಂಡ್ರು ಊರ್ ಕಡೆ ಎಲ್ಲ ಅಲ್ಲಿ ಕೆಲಸ ಕೊಟ್ಟಿದ್ರು. ವಾರದಲ್ಲಿ 2 ದಿವಸ 3 ದಿವಸ ಕೆಲಸ ಮೇಡಮ್. ಮದುವೆ ಬಂದಾಗ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಸೀಸನ್ ವೈಸ್ ಕೆಲಸ, ಇಲ್ಲಾಂದ್ರೆ ಏನಿಲ್ಲ. ಈಗ ಆಷಾಢ, ಅಧಿಕ ಮಾಸ, ಪಿತೃಪಕ್ಷ, ಧನುರ್ಮಾಸ ಏನಿಲ್ಲ ಮೇಡಮ್. ಆದ್ರೂ ನಾವೆಲ್ಲ ಕೂಲಿ ಕಾರ್ಮಿಕರು. ಹ್ಞೂ ಮೇಡಮ್. ಈಗ ಫೋಟೋಗ್ರಾಫರ್ಸ್ಗೆ, ಫ್ಲವರ್ ಡೆಕೋರೇಷನ್ಗೆ, ಅಡಿಗೆ ಮಾಡೋರ್ಗೆ, ಆಮೇಲೆ ಇದು ಕ್ಲೀನ್ ಮಾಡೋರ್ಗೆ, ಅವ್ರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಷ್ಟೇ. ಖುಷಿಯಾಗಿದ್ದೀರಲ್ಲ ಕೆಲಸದಲ್ಲಿ? ಮೇಡಮ್ ಈ ಕೆಲಸ ಕಲ್ತ ಮೇಲೆ ಬೇರೆ ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಇರಲ್ಲ. ಯಾಕಂದ್ರೆ ಇದೇ ನಾವು ಪಳಗ್ಬಿಟ್ಟಿದೀವಲ್ಲ, ಇದೇ ನಮ್ ಜೀವನ ಅಂದ್ಬಿಟ್ಟು. ಮನೇಲಿ ಅಂದ್ರೆ ಡೈಲಿ ಅಂದ್ರೆ ಎಲ್ಲರಿಗೂ ಕೆಲಸ ಇದೆ, ನಿಮ್ಗೆ ಕೆಲಸ ಇಲ್ಲ ಅಂತಾರೆ ಹೇಳ್ತಾರೆ. ಆದ್ರೆ ನಾವು ಹೇಳಕ್ಕಾಗಲ್ಲ, ಇಲ್ಲಿ ನಡೆಯೋದು ಅವ್ರಿಗೆ ಗೊತ್ತಾಗಲ್ಲ. ಮೇಡಮ್ ಅದು ದುಡಿಯೋದಂದ್ರೆ ಈಗ ದೂರ ಕಡೆ ಹೋದ್ರೆ ಖರ್ಚೇ ಜಾಸ್ತಿ ಆಗುತ್ತೆ. ಈಗ ಅವರು 2000 ರೂಪಾಯಿ ಪೇಮೆಂಟ್ ಕೊಡ್ತಾರೆ ಅಂದ್ರೆ ಬಸ್ ಚಾರ್ಜು, ಆಟೋ, ನೈಟ್ ಹೊತ್ತಾದ್ರೆ 1 to 2 ಕೊಳ್ಳೇಬೇಕು, ಇದು ಮಾಡಬೇಕು. ನಮಸ್ಕಾರ ಮೇಡಮ್. ಇದು ನಿಮ್ಗೆ ಖುಷಿ ಕೊಟ್ಟಿದೆ ಕೆಲಸ? ನೀವು 100 ಜನಕ್ಕೆ ಅನ್ನ ಹಾಕ್ತಾ ಇದ್ದೀರಾ, ಅನ್ನದಾತ್ರ ಆಗಿದ್ದೀರಾ. ಹೀಗೆ 100 ಆಗ್ಲಿ 1000 ಆಗ್ಲಿ ಬೆಳೀಲಿ, ನಿಮ್ಮಿಂದ ಇನ್ನೂ ಎಷ್ಟೋ ಒಳ್ಳೆ ಕೆಲಸಗಳಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಆಯ್ತು.
ಹಾ